ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಶಾಸ್ತ್ರಿ ಅಂತ. ನಾನು ನಾರ್ವೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಪ್ರೀಸ್ಕೂಲ್ ಟೀಚರ್ ಆಗಿ 13 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಟೀಚರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ, ಅಥವಾ ಟೀಚರ್ಸ್ ಆಗಬೇಕು ಅಂತಿರೋರಿಗೆ, ಅಥವಾ ಯಂಗ್ ಟೀಚರ್ಸ್ ಇವಾಗ ತಾನೇ ಇನ್ನೂ ಟೀಚಿಂಗ್ ಕ್ವಾಲಿಫಿಕೇಷನ್ ತೊಗೊಂಡಿರೋರಿಗೆ, ಈವನ್ ಎಕ್ಸ್ಪೀರಿಯನ್ಸ್ ಇರೋರಿಗೂ ಕೆಲವು ಸಲ ಇದು ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಏನಂತಂದರೆ, ಟೀಚರ್ಸ್ ಆದಾಗ ನಮಗೆ ತುಂಬ ಪೇಷನ್ಸ್ ಬೇಕು. ಎಸ್ಪೆಷಲಿ ಪ್ರೀಸ್ಕೂಲ್ ಟೀಚರ್ ಆದಾಗಂತೂ ತುಂಬ ಪೇಷನ್ಸ್ ಬೇಕು. ಆಮೇಲೆ ಈ ಮಕ್ಕಳು ನಮ್ಮದು ಸ್ಕೂಲಿಗೆ ಬಂದಾಗ ನಾವು ಟೀಚರ್ಸ್ಗಳು ಅವರಿಗೆ ಪೇರೆಂಟ್ಸ್ ಥರ. ಅಂದರೆ ಅವರಿಗೊಂದು ಸೆಕ್ಯೂರಿಟಿ ಫೀಲ್ ಆಗಬೇಕು. ಸೊ ಆದ್ದರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಆ ಮಕ್ಕಳಿಗೆ ನಾವು ಸೆಕ್ಯೂರ್ ಆಗಿದ್ದೀವಿ ಅಂತ ಅನ್ನಿಸ್ಬೇಕು, ಟ್ರಸ್ಟ್ ಬರಬೇಕು ನಮ್ಮ ಮೇಲೆ. ಆಮೇಲಿಂದ ಸೇಫ್ ಆಗಿದ್ದೀವಿ ನಾವು ಈ ಪ್ಲೇಸಲ್ಲಿ ಅಂತ ಅನ್ನಿಸ್ಬೇಕು. ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೋದು, ಮಕ್ಕಳು ಬಂದಾಗ ನಿಮ್ಮ ಕ್ಲಾಸಿಗೆ ಅಥವಾ ನಿಮ್ಮ ಸ್ಕೂಲಿಗೆ ಎಷ್ಟು ಹೆದರ್ಕೊಂಡಿರ್ತಾರೆ ಅಂತ. ಯಾಕಂದರೆ ಅವ್ರು ಫಸ್ಟ್ ಟೈಮು ಅಪ್ಪ ಅಮ್ಮನ್ನ ಬಿಟ್ಟು ಬರ್ತಾ ಇರ್ತಾರೆ, ಬೇರೆ ಜನಗಳು ಯಾರೂ ಗೊತ್ತಿಲ್ಲ, ಹೊಸ ಎನ್ವೈರನ್ಮೆಂಟು, ಎಲ್ಲ ರೀತಿಯಲ್ಲೂ ಅವ್ರುಗಳಿಗೆ ತುಂಬ ಭಯ ಇರುತ್ತೆ. ಸೊ ಆದ್ದರಿಂದ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡಬೇಕು ಅಂತಂದರೆ, ಆ ಮಕ್ಕಳಿಗೆ ಕ್ಲಾಸ್ ಎನ್ವೈರನ್ಮೆಂಟಿಗೆ ಯೂಸ್ ಆಗೋ ಥರದಲ್ಲಿ ಹೆಲ್ಪ್ ಮಾಡಬೇಕು. ಅವರಿಗೆ ತುಂಬ ಪೇಷನ್ಸ್ ಇಟ್ಕೊಳ್ಬೇಕು ನೀವು ಸ್ಟಾರ್ಟಿಂಗಲ್ಲಿ. ಆಮೇಲೆ ಗದರೋದು, ಅವ್ರನ್ನ ಹೆದರಿಸೋದು ಆ ಥರದ್ದು ಖಂಡಿತ ಮಾಡಬಾರ್ದು. ಯಾಕಂದರೆ ಆ ಮಕ್ಕಳಿಗೆ ಹೆದರಿಕೆಯಿಂದ ಅವರು ಬಾಳಬಾರ್ದು. ಆದ್ದರಿಂದ ಆ ಹೆದರಿಕೆ ಈಗ ನೀವು ಚಿಕ್ಕ ವಯಸ್ಸಿನಲ್ಲಿ ಬೆಳೆಸಿದ್ರೆ ಅದು ಆಮೇಲೆ ಮುಂದೆ ಫ್ಯೂಚರ್ನಲ್ಲಿ ಅವರಿಗೆ ತುಂಬ ಕಷ್ಟ ಆಗುತ್ತೆ ಅದು. ಸೊ ಅದರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಕ್ಕಳು ಹೆದರ್ಕೊಳ್ಬಾರ್ದು, ಅವರಿಗೆ ಕಾನ್ಫಿಡೆನ್ಸ್ ತುಂಬಬೇಕು. ಮತ್ತು ಅವರಿಗೆ ಪೇಷನ್ಸಿಂದ ನೀವು ಪೊಲೈಟಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ಮಾತಾಡಿದ್ರೆ ಅವರು ಆದಷ್ಟು ಬೇಗ ಹೊಂದ್ಕೋತಾರೆ ಹೊಸ ಎನ್ವೈರನ್ಮೆಂಟಿಗೆ, ಹೊಸ ಕ್ಲಾಸಿಗೆ, ಹೊಸ ಟೀಚರ್ಸಿಗೆ ಅಂತ ಅಂದ್ಕೊಂಡು. ಆದ್ದರಿಂದ ನೀವು ಆದಷ್ಟು ಜಾಸ್ತಿ ಟೀಚರ್ ಅಂತ ನೀವು ಆಗಿರಬಹುದು, ಬಟ್ ಆದರೆ ಟೀಚರ್ ಥರ ಅವ್ರ ಜೊತೆ ಬಿಹೇವ್ ಮಾಡಬೇಡಿ. ಅವ್ರ ಜೊತೆ ನೀವು ಫ್ರೆಂಡ್ಸಾಗಿ ಬಿಹೇವ್ ಮಾಡಿ. ಸೊ ಆದ್ದರಿಂದ ಆ ಫ್ರೆಂಡ್ಸಾಗಿ ಬಿಹೇವ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮಕ್ಕಳು ನಿಮ್ಮ ಬಗ್ಗೆ ಟ್ರಸ್ಟ್ ಬೇಗ ಬರುತ್ತೆ. ಆಮೇಲಿಂದ ಅವರು ನಿಮ್ಮನ್ನು ತುಂಬ ನಂಬ್ತಾರೆ, ನೀವು ಏನು ಹೇಳಿದ್ರು ಅವಾಗ ಅವ್ರು ಮಾಡ್ತಾರೆ. ಆದ್ದರಿಂದ ನೀವು ಫ್ರೆಂಡ್ಸಾಗಿ ಫಸ್ಟ್ ಬಿಹೇವ್ ಮಾಡಿ. ಆಮೇಲೆ ಈಗ ಇರೋ ಸ್ಕೂಲ್ ಸಿಸ್ಟಮ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಬೇಕಾಗಿದೆ. ಆ ಹಳೆ ಕಾಲದಲ್ಲೆಲ್ಲ ಇದ್ದಂಗೆ ತುಂಬ ಸ್ಟ್ರಿಕ್ಟಾಗಿರಬೇಕು, ನಾವು ಸ್ಟ್ರಿಕ್ಟಾಗಿದ್ರೇ ಬೈದ್ರೇ ಮಕ್ಕಳು ನಾವು ಹೇಳಿದ ಮಾತು ಕೇಳೋದು ಅಂತೆಲ್ಲ ಹೇಳೋದನ್ನು ಈಗಿನ ಜನ್ರೇಷನಿಗೆ ಅದು ಸರಿಯಲ್ಲ. ಆದ್ದರಿಂದ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಫ್ರೆಂಡ್ಸ್ ಆಗಿರಬೇಕು, ಪೇಷನ್ಸ್ ಇರಬೇಕು, ತುಂಬ ಇಂಪಾರ್ಟೆಂಟು. ಆಮೇಲೆ ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ ಮೊದಲು. ನೀವೇನೇ ಇಲ್ಲ ಇವಾಗ ಮಾತಾಡಬೇಡ ಸುಮ್ಮನೆ ಕೂತ್ಕೋ ಅಂತ ಹೇಳೋದು ಅದು ಸರಿಯೇ ಅಲ್ಲ. ಅದು ಅವಾಗೇನಾಗುತ್ತೆ, ಸುಮ್ಮನೆ ಕೂತ್ಕೋ ಅಂತ ಹೇಳಿ ಆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಅವರು ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಅವ್ರದ್ದು ಏನು ಅಂತ ಎಕ್ಸ್ಪ್ರೆಸ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಅದು ತುಂಬ ತಪ್ಪು. ಆ ಮಕ್ಕಳಿಗೆ ಅದು ಬೇಕಾಗಿಲ್ಲ. ಅವ್ರು ಎಕ್ಸ್ಪ್ರೆಸ್ ಮಾಡಬೇಕು. ಅವ್ರು ಫ್ರೀಯಾಗಿ ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನಾದ್ರು ಖುಷಿ ಇದ್ದರೆ ಅದನ್ನು ಶೇರ್ ಮಾಡೋ ಥರ ಇರಬೇಕು ನಿಮ್ಮ ಹತ್ರ. ಸೊ ಅದು ವೆರಿ 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 ಇಂಪಾರ್ಟೆಂಟು. ಸೊ ಇದರಲ್ಲಿ ನೀವು ಅಂದ್ಕೊಳ್ಳಿ, ನೀವು ಒಂದು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀರಾ ಅಂತ. ನಿಮ್ಮ ಫ್ರೆಂಡ್ ಜೊತೆ ಮಾತಾಡುವಾಗ ಹೇಗೆ ಮಾತಾಡ್ತೀರಾ ನೀವು? ಗದರ್ತೀರಾ ಅವರಿಗೆ, ಬೈತೀರಾ ಅವರಿಗೆ? ಇಲ್ಲ ಅಲ್ಲ. ಸೊ ಅವ್ರು ಹೇಳೋದನ್ನು ನೀವು ಕೇಳಿಸ್ಕೊಳ್ತೀರಾ, ಅದಕ್ಕೆ ಬೇಕಾಗೋ ಥರ ಕರೆಕ್ಟಾಗಿ ನೀವು ಅದಕ್ಕೆ ಬೇಕಾಗೋ ಥರ ಸ್ಪಂದಿಸ್ತೀರಾ ಅಲ್ವಾ? ಸೊ ಅದೇ ಥರ ಈ ಮಗು ಕೂಡ ನಿಮ್ಮದು ಫ್ರೆಂಡು. ಅಫ್ಕೋರ್ಸ್ ನಿಮ್ಮ ಕ್ಲಾಸಲ್ಲಿ ಒಂದು 15-16 ಜನ ಮಕ್ಕಳು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ನೀವು ಒಬ್ಬರೇ ಅವರನ್ನೆಲ್ಲ ನೋಡ್ಕೊಳ್ಬೇಕು ಅಂದಾಗ ಒಬ್ಬರೇ ಹ್ಯಾಂಡಲ್ ಮಾಡ್ಬೋದು 15-16 ಜನ ಮಕ್ಕಳನ್ನು, ಏನೂ ಕಷ್ಟ ಇಲ್ಲ. ಯಾವಾಗ ಅಂತಂದರೆ ನೀವು ಅವ್ರ ಫ್ರೆಂಡ್ಸ್ ಆಗಿದ್ದಾಗ ಎಲ್ಲರೂ ನೀವು ಹೇಳಿದ ಮಾತು ಕೇಳ್ತಾರೆ. ಸೊ ಗದರೋದು ಅದೆಲ್ಲ ಬೇಡ. ಫ್ರೆಂಡ್ಸ್ ಜೊತೆ ನೀವು ಯಾವ ಟೋನಲ್ಲಿ ಮಾತಾಡ್ತೀರಾ ಅದನ್ನು ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಬಂದಾಗ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ, ನೀವು ಇವಾಗ ಔಟ್ಸೈಡ್ ಡೋರ್ ಹತ್ರ ನಿಂತ್ಕೊಂಡು ಅವರನ್ನು ರಿಸೀವ್ ಮಾಡೋದಾದರೆ ಅವರಿಗೆಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳೋದಾಗಲಿ, ಹೈ ಕೊಡೋದಾಗಲಿ, ಆ ಥರ ಒಂದು ಫ್ರೆಂಡ್ಲಿಯಾಗಿ ನೀವು ಆ ಥರ ಮಾಡಿದಾಗ ಏನಾಗುತ್ತೆ, ಮಕ್ಕಳು ಬರುವಾಗಲೇ ಖುಷಿಯಾಗಿ ಬರ್ತಾರೆ ಕ್ಲಾಸ್ ಒಳಗೆ. ಸೊ ಆ ಖುಷಿನ, ಆ ಹ್ಯಾಪಿನೆಸ್ನ ಅವರು ಹೋಲ್ ದ ಟೈಮ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಪೇರೆಂಟ್ಸ್ ಜೊತೆನೂ ಅಷ್ಟೇ, ಬಂದಾಗ ಹಲೋ ಹೇಗಿದ್ದೀರಾ ಅಂತ ಹೇಳಿ ಒಂದು ನಕ್ಕೊಂಡು ಸುಮ್ಮನೆ ಮಾತಾಡೋದ್ರಿಂದ ಏನಾಗುತ್ತೆ, ಪೇರೆಂಟ್ಸಿಗೂ ನಿಮ್ಮದು ಒಂದು ಫ್ರೆಂಡ್ಲಿನೆಸ್ ಬರುತ್ತೆ, ಒಂದು ಅವರಿಗೂ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ. ಆಮೇಲಿಂದ ಟ್ರಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ನಿಮ್ಮನ್ನು ಅವರು. ಈ ಟೀಚರು ತುಂಬ ಪೊಲೈಟಾಗಿ ಮಾತಾಡ್ತಾರೆ, ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಸ್ಮೈಲ್ ಮಾಡ್ತಾರೆ. ಸ್ಮೈಲ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ಸ್ಕೂಲಿಗೆ ಬಂದ ತಕ್ಷಣ ನಿಮ್ಮ ಮನೆಯಲ್ಲಿ ಏನು ಕಷ್ಟ ಇರ್ಬೋದು, ಏನೇ ಇರ್ಬೋದು, ನೀವು ಯಾವ ರೀತಿನಲ್ಲಾದ್ರೂ ಬ್ಯಾಡ್ ಡೇ ಆಗಿರ್ಬೋದು ನಿಮಗೆ ಆ ದಿನ,
ಆದರೆ ಅದನ್ನೆಲ್ಲ ನೀವು ಸ್ಕೂಲಿಂದ ಹೊರಗಡೆ ಇಟ್ಟರೆ ತುಂಬ ಒಳ್ಳೆಯದು. ಕಷ್ಟ ಇದು ಮಾಡೋದು, ಬಟ್ ದಿಸ್ ಇಸ್ ಹೌ ಮಾಡಲೇಬೇಕು ಇದನ್ನು ನೀವು. ಸೊ ಅದು ಮಾಡೋದ್ರಿಂದ, ನೀವು ಪೇಷನ್ಸಿಂದ ಇರೋದ್ರಿಂದ, ಪೊಲೈಟಾಗಿರೋದ್ರಿಂದ, ಸ್ಮೈಲ್ ಮಾಡೋದ್ರಿಂದ ಎಲ್ಲರದ್ದು ದಿನ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನೆಕ್ಸ್ಟು ಏನಂತಂದರೆ, ನೀವು ಅವ್ರನ್ನ ಚಿಕ್ಕ ಮಕ್ಕಳನ್ನು ಇಂಡಿವಿಜುವಲ್ಸ್ ಆಗಿ ಟ್ರೀಟ್ ಮಾಡಿ. ಅಂದರೆ ಎವ್ರಿ ಚೈಲ್ಡ್ ಈಸ್ ಎ ಹ್ಯೂಮನ್ ಬೀಯಿಂಗು, ಎವ್ರಿ ಚೈಲ್ಡ್ ಈಸ್ ಎ ಇಂಡಿವಿಜುವಲ್. ಆದರೆ ನೀವು ಅವರನ್ನು ಕಂಪೇರ್ ಮಾಡಬೇಡಿ. ನಿನ್ನ ಫ್ರೆಂಡ್ ಹಂಗೆ ಮಾಡ್ತಾ ಇದ್ದಾನೆ, ನೀನು ಯಾಕೆ ಮಾಡಬಾರ್ದು? ಬೇಡವೇ ಬೇಡ. ಫ್ರೆಂಡು ಬೇರೆ, ಆ ಚೈಲ್ಡೇ ಬೇರೆ, ಈ ಚೈಲ್ಡೇ ಬೇರೆ. ಸೊ ಈ ಚೈಲ್ಡಿಗೆ ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ನೀವು ಕೊಡಿ. ನಿನ್ನ ಫ್ರೆಂಡ್ ಮಾಡ್ದೆ ನೀನು ಮಾಡು, ನಿನ್ಗೆ ಅವ್ನಿಗಾಗತ್ತೆ ನಿಂಗಾಗಲ್ವಾ? ಅಲ್ಲ. ಸೊ ಈ ಚೈಲ್ಡಿಗೆ ಏನು ಇಂಪಾರ್ಟೆನ್ಸ್ ಬೇಕು ನೀವು ತಿಳ್ಕೊಳ್ಳಿ. ಒಂದು ವಾರ ನಿಮಗೆ ಕಷ್ಟ ಆಗ್ಬೋದು ಆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಒಂದು ವಾರದಲ್ಲಿ ನೀವು ಅಬ್ಸರ್ವೇಷನ್ ಸ್ಕಿಲ್ಸ್ ಇಟ್ಕೊಂಡು ಆ ಮಕ್ಕಳು ಹೇಗೆ ಅಂತ ನೀವು ಅರ್ಥ ಮಾಡಿಕೊಂಡ್ರೆ, ಅವ್ರ ನೀಡ್ಸ್ ಏನು ಅಂತ ತಿಳ್ಕೊಂಡು ಅವ್ರಿಗೆ ಬೇಕಾಗೋ ಥರ ನೀವು ಅಡ್ಜಸ್ಟ್ ಆಗಿ ಪ್ಲ್ಯಾನ್ ಮಾಡ್ಬೋದು ಆವಾಗ ಯಾವ ಥರ ಮಾಡಬೇಕು ಅಂತ. ಸೊ ಇದಿಷ್ಟು ಫಸ್ಟ್ ಡೇ ಲೆಸನ್ನು. ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ, ಅಥವಾ ಇನ್ನೂ ಬೇರೆ ಯಾವುದಾದ್ರು ಟಾಪಿಕ್ ಬಗ್ಗೆ ನೀವು ಮಾತಾಡಬೇಕು ಅಂತಿದ್ದರೆ, ಯಾಕಂದರೆ ಇವಾಗ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಲ್ಲೇ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ಬೋದು. ಹೋಪ್ಫುಲಿ ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅವಾಗ ಸ್ಟಾರ್ಟ್ ಆದಾಗ ನಿಮಗೆ ಫಸ್ಟ್ ವೀಕಿಗೆ ಇದು ಒಂದು ಒಳ್ಳೆ ಲೆಸನ್ನು. ಈವನ್ ಫಸ್ಟ್ ಡೇಗೂ ಅಷ್ಟೇ ಒಂದು ಒಳ್ಳೆ ಲೆಸನ್ನು. ಒಂದು ಒಳ್ಳೆ ಫ್ರೆಂಡಾಗಿ, ಟೀಚರ್ ಅನ್ನೋದಕ್ಕಿಂತ ನಾನು ಹೇಳ್ತೀನಿ, ಒಂದು ಒಳ್ಳೆ ಫ್ರೆಂಡಾಗಿ ಮಕ್ಕಳನ್ನು ಒಂದು ಒಳ್ಳೆ ಸಿಟಿಸನ್ಸ್ ಆಗಿ ಅವ್ರಿಗೆ ಸ್ಟ್ರಾಂಗ್, ಕಾನ್ಫಿಡೆಂಟ್, ಹ್ಯಾಪಿ ಆಗಿರೋ ಒಂದು ಸಿಟಿಸನ್ಸು ಅವರು ಅಂತ ಅನ್ನೋದನ್ನು ಅವರಿಗೆ ಪ್ರೂವ್ ಮಾಡಿ ತೋರಿಸಿ. ಅವ್ರ ಕೈಲಿ ಏನು ಬೇಕಾದರೂ ಆಗುತ್ತೆ. ಸೊ ಯಾವಾಗಲೂ ಅವರಿಗೆ ಎಂಕರೇಜ್ ಮಾಡಿ. ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಬೇಡಿ, ಯು ಕ್ಯಾನ್ ಡೂ ಇಟ್, ಲೆಟ್ಸ್ ಟ್ರೈ ಅಂತ ಹೇಳಿ ಅವರಿಗೆ ಹೆಲ್ಪ್ ಮಾಡಿ, ಎಂಕರೇಜ್ ಮಾಡಿ. ಸೊ ಇದಿಷ್ಟು ನಿಮಗೆ ಫಸ್ಟ್ ಲೆಸನ್ ಫಾರ್ ನ್ಯೂ ಟೀಚರ್ಸ್. ಏನಾದರೂ ಇದ್ದರೆ ಕ್ವೆಶನ್ಸು ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಆದಷ್ಟು ಆನ್ಸರ್ ಮಾಡ್ತೀನಿ. ನನಗೇನಾದ್ರು ಗೊತ್ತಿಲ್ಲ ಅಂತಂದರೆ ನಾನು ರಿಸರ್ಚ್ ಮಾಡಿ ನಿಮಗೆ ಇದಕ್ಕೆ ಹೆಲ್ಪ್ ಮಾಡ್ತೀನಿ. ಯಾವ ರೀತಿಯಲ್ಲಿ ನೀವೇನಾದ್ರು ಸಮಸ್ಯೆ ಏನಾದರೂ ಇದ್ದರೆ ನಿಮಗೆ, ಅಥವಾ ಯಾವುದಾದ್ರು ಮಕ್ಕಳ ಬಗ್ಗೆ ಏನಾದರೂ, ಯಾವುದು ಹೆಸರು ಹೇಳೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ನಾವು ಯಾವುದಾದ್ರು ಒಂದು ಮಕ್ಕಳ ಬಗ್ಗೆ ಮಾತಾಡ್ತೀವಿ ಅಂತಂದಾಗ ಅವ್ರದ್ದು ಹೆಸರು ಹೇಳಬಾರ್ದು. ಸೊ ಅದರಿಂದ ಅ ಚೈಲ್ಡ್ ಇನ್ ಮೈ ಕ್ಲಾಸ್ ಅಂತ ಹೇಳ್ಕೊಂಡು, ಅಥವಾ ನಾವು ಒಂದು ಕ್ಲಾಸ್, ನನ್ನ ಕ್ಲಾಸಲ್ಲಿರೋ ಒಂದು ಮಗು ಅಂತ ಏನಾದರೂ ನೀವು ಒಂದು ವಿಷಯದ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡೋಕ್ಕಿದ್ರೂ ಐ ಆಮ್ ವೆರಿ ಹ್ಯಾಪಿ ಟು ಡೂ ದ್ಯಾಟ್. ಹೋಪ್ ನಿಮ್ಮೆಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.